ಇಲ್ಲಿ ನಿಯರ್ ಬೈ ಒಂದು ಪ್ಲೇಸ್ ಇದೆ, ಒಂದೆರಡು ಟೆಂಪಲ್ ಇದ್ದಾವೆ. ಅಲ್ಲಿ ಹೋಗಿ ಡ್ರೋನ್ ಶಾಟ್ ತೊಗೊತೀನಿ. ಡ್ರೋನ್ ಶಾಟ್ ತೊಗೊಂಡ್ರೆ ನಿಮಗೆ ಡೆಫಿನೆಟ್ಲಿ ತೋರಿಸ್ತೀನಿ, ತೊಗೊಳ್ಳಿಲ್ಲ ಅಂದರೆ ತೋರಿಸಲ್ಲ. ಬುದ್ಧಾಸ್ ಟೀತ್ ಏನೋ ಇದೆ ಅಂತ ಈ ಟೆಂಪಲಲ್ಲಿ. ಸೊ ಈ ಟೆಂಪಲ್ನ ವಿಸಿಟ್ ಮಾಡೋಕ್ಕೆ ಹೋಗಿದ್ದೆ. ಸೊ ಒಳಗಡೆ ಶೂಟ್ ಮಾಡೋಕ್ಕೆ ಅಲೋ ಕೊಟ್ಟಿಲ್ಲ. ಆ್ಯಂಡ್ ನೋಡ್ಬೋದು ಯಾವುದೋ ಇವೆಂಟ್ ನಡೀತಾ ಇದೆ, ಹಂಗಾಗಿ ಫುಲ್ಲು ಏನೋ ಒಂಥರ ಡೆಕೋರೇಷನ್ ಮಾಡಿದ್ದಾರೆ. ಆ ಸ್ತೂಪ ಮೇಲಿಂದ ಡ್ರೋನ್ನ ಫ್ಲೈ ಮಾಡ್ಬೇಕಂತೇಳಿ ಬಂದಿದ್ದೆ. ಸೊ ಡ್ರೋನ್ ಫ್ಲೈ ಮಾಡೋಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ನನ್ರಿ ಫ್ರಮ್ ಕ್ಯಾಂಡಿ. ಸ್ವಾಗತ ಸುಸ್ವಾಗತ ಹೊಸ ವಿಡಿಯೋದಲ್ಲಿ. ನಿನ್ನೆ ನೀವು ಆ್ಯಕ್ಚುಲಿ ನಂಗೆ ನೋಡಿರ್ತೀರ ಸಿಗಿರಿಯಾದಲ್ಲಿ. ಕ್ಯಾಂಡಿಗೆ ಬಂದು ಕ್ಯಾಂಡಿಯಲ್ಲಿ ಈ ಹಾಸ್ಟೆಲ್ ಸ್ಟೇ ಮಾಡಿದ್ದೆ. ಈ ಹಾಸ್ಟೆಲ್ ನೀವು ನೋಡ್ಬೋದು ಹಿಂದೆ ಯಾವ ಥರ ಇದೆ, ಸೂಪರ್ ಆಗಿದೆ ಹಾಸ್ಟೆಲ್ ಅಂದರು. ಏನಾದರೂ ನೀವು ಕ್ಯಾಂಡಿಗೆ ಬರ್ತೀರಾ ಆ್ಯಂಡ್ ಕ್ಯಾಂಡಿಯಿಂದ ಎಲ್ಲಾಗೇನಾದರೂ ಹೋಗ್ತಿರೋ ಪ್ಲ್ಯಾನ್ ಇದ್ದರೆ ನಿಮ್ಮದು, ಸೊ ಡೆಫಿನೆಟ್ಲಿ ನೀವು ಒಂದ್ಸಲ ಆದರೂ ಟ್ರೈನ್ ರೈಡ್ ಎಕ್ಸ್ಪೀರಿಯನ್ಸ್ ಹೋಗ್ಬೋದು. ಬಟ್ ಬಸ್ಸಸ್ ಇಲ್ಲಿಂದ ಹೋಗ್ತವೆ, ಭಾಳ ಶಾರ್ಟ್ ಡ್ಯೂರೇಷನಲ್ಲಿ ಹೋಗ್ತವೆ. ಆದರೆ ಟ್ರೈನ್ ಭಾಳ ಲಾಂಗ್ ಡ್ಯೂರೇಷನ್ ಹೋಗುತ್ತೆ ಆ್ಯಂಡ್ ಭಾಳ ರೌಂಡ್ ಹಾಕೊಂಡು ಹೋಗುತ್ತೆ. ಸೊ ಮಜಾ ಬರುತ್ತೆ ಟ್ರೈನ್ ರೈಡಲ್ಲಿ. ಸೊ ಇವತ್ತಂತೂ ಫುಲ್ ಇಂಟ್ರೆಸ್ಟಿಂಗ್ ಆಗಿರ್ತೀರ ಆ್ಯಂಡ್ ಮಜಾನೂ ಬರುತ್ತೆ. ಈ ಹಾಸ್ಟೆಲ್ ಟೂರ್ ಕೊಟ್ಬಿಡ್ತೀನಿ. ಇದು ಡೈನಿಂಗ್ ಏರಿಯಾ, ಚೀಪ್ ಆ್ಯಂಡ್ ಬೆಸ್ಟ್. ಕ್ಯಾಂಡಿಯಲ್ಲಿ ಬಂದರೆ ಈ ಹಾಸ್ಟೆಲ್ ಅಂತ ಮರೆಯೋಕೆ ಹೋಗ್ಬೇಡಿ. ಬಾತ್ರೂಮ್ಸ್ ಆ್ಯಂಡ್ ಶವರ್ಸು, ಸೊ ಇವೆಲ್ಲ ಪರ್ಸ್ನಲ್ ರೂಮ್ಸು. ಈ ಥರ ರೂಮ್ಸ್ ಇದ್ದಾವೆ. ಸೊ ನೀವು ಬಜೆಟಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಬೆಸ್ಟ್ ಆಪ್ಷನ್ನೇ ಡಾರ್ಮೆಟ್ರೀಸ್ ಆ್ಯಂಡ್ ಈ ಥರ ಹಾಸ್ಟೆಲ್ಸು. ಸೊ ಸಿಟಿ ಸೆಂಟ್ರಿಂದ ಬರೀ 1.5 ಕಿಲೋಮೀಟರ್, ಅರ್ಧ ಕಿಲೋಮೀಟರ್ ಅಷ್ಟೇ ಇದೆ ಇಲ್ಲಿಂದ. ಸೊ ಹಂಗಾಗಿ ಈ ಹಾಸ್ಟೆಲ್ ತೊಗೊಂಡಿದ್ದೆ. ಸೊ ಈ ಹಾಸ್ಟೆಲ್ಗೆ ನಾವು ಪೇ ಮಾಡ್ತಿರೋದು ಪರ್ ಡೇ 1000 ಲಂಕನ್ ರುಪೀಸ್, 230 ರೂಪಾಯಿ. ಪ್ರೆಸೆಂಟ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. 11 o'clock ನಂದು ಟ್ರೈನ್ ಇದೆ ಕ್ಯಾಂಡಿಯಿಂದ ನುವಾರೆಲಿಯಾಗಿ. ಅಣ್ಣ ರೈಲ್ವೆ ಸ್ಟೇಷನ್ ಹೌ ಮಚ್ ಅಣ್ಣ? 400. ಐ ವಿಲ್ ಗಿವ್ 150. 150? Petrol, e-trap, RCR, Nayak. ವಾಟ್ಸ್ ಯುವರ್ ನೇಮ್ ಅಣ್ಣ? ಕುಮಾರ್. ಯಾ, ಇವಾಗ ಒಂದು ಆಟೋ ತೊಗೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀನಿ. ಯಾಕೆಂದರೆ ಇನ್ನೂ 20 ಮಿನಿಟ್ಸ್ ಅಷ್ಟೇ ಇರೋದು ಟ್ರೈನ್ ಕ್ಯಾಚ್ ಮಾಡೋಕ್ಕೆ. ಆಟೋ ತೊಗೊಂಡಿದ್ದೀನಿ, ಇಲ್ಲಾಂದರೆ ನಾನು ವಾಕ್ ಮಾಡ್ತಾ ಇದ್ದೆ. ರೆಡ್ ಕಲರ್ ಏನು ಬಸ್ಗಳು ಇದಾವಲ್ಲ ಅವೆಲ್ಲ ಗೌರ್ಮೆಂಟ್ ಬಸ್ಸು, ಆ್ಯಂಡ್ ಅದರ್ ಕಲರ್ ಏನು ಇರ್ತವೆ ಅವೆಲ್ಲ ಪ್ರೈವೇಟ್ ಬಸ್ಗಳು. ಪುಷ್ಪರಾಜ್ ನನ್ನ ಮಗನ್ ತಗ್ಗೆದೆ. ಇವಾಗ ಒಳಗಡೆ ಹೋಗಿ ನೋಡೋಣ ಟಿಕೆಟ್ ಇರುತ್ತಾ ಇಲ್ಲ, ಯಾವುದೋ ಟ್ರೈನ್ ಇದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡ್ತೀನಿ. ಸರ್ ಸೆಕೆಂಡ್ ಕ್ಲಾಸ್ ನನ್ನುವ ಒನ್ at what time train is there or Nanuwa? Number 2. ಟಿಕೆಟ್ ಎಲ್ಲ ತೊಗೊಂಡೆ. ಆ್ಯಂಡ್ ಟಿಕೆಟ್ ಒಂಥರ ಹಳೆ ಕಾಲದ ಇರ್ತಾವಲ್ಲ ಟಿಕೆಟು, ಆ ಥರ ಟಿಕೆಟ್ಸ್ ಇದ್ದಾವೆ. ಸೊ ಇವಾಗ ನಂಬರ್ 2 ಅಲ್ಲಿ ಟ್ರೈನ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನಂಬರ್ 2 ಪ್ಲಾಟ್ಫಾರ್ಮಲ್ಲಿ ಬಂದಿದ್ದೀನಿ. ಸೊ ಇನ್ನೂ ಟ್ರೈನ್ ಬಂದಿಲ್ಲ. ಸೊ ಇದೇ ರೈಲ್ವೆ ಸ್ಟೇಷನು ಕ್ಯಾಂಡಿದು. ಸೊ ಇಲ್ಲಿಂದ ನುವಾರೆಲಿಯಾಗಿ ಹೋಗ್ಬೇಕಂದ್ರೆ ನನುವಾಗಿ ಹೋಗಬೇಕು. ಸೊ ನನುವಾಗಿ ಹೋಗಿ ಅಲ್ಲಿಂದ ನುವಾರೆಲಿಯಾ ಕನೆಕ್ಟಿವಿಟಿ, ಅಲ್ಲಿಂದ ಬಸ್ ತೊಗೋಬೋದು. ಟ್ರೈನಲ್ಲಿ ಕಂಪೇರ್ಡ್ ಟು ಬಸ್ಸು ಸ್ವಲ್ಪ ಕಡಿಮೆನೇ ಇರುತ್ತೆ ಟ್ರಾವೆಲಿಂಗು, ಆ್ಯಂಡ್ ಕಡಿಮೆ ಇರುತ್ತೆ ಫೇರು. ಸೊ ದಟ್ಸ್ ವೈ ಜನಗಳು ಭಾಳ ಜನ ಟ್ರೈನಲ್ಲೇ ಅಡ್ಡಾಡ್ತಾರೆ. ಸೊ ಇನ್ನೂ ಟ್ರೈನ್ ಬಂದಿಲ್ಲ, ಅವಾಗ ತನಕ ಹೋಗಿ ಏನಾದರೂ ತಿನ್ಕೊಂಬರ್ತೀನಿ. ಟ್ರೈನ್ ಸ್ಟೇಷನ್ ತೋರಿಸ್ಬೇಕಂದ್ರೆ ಈ ಥರ ಇದೆ, ನೋಡ್ಬೋದು. ಕ್ರೇಜಿ ಮಜಾ ಅಂದರೂ ಕಾದುಕೊಳ್ತಿದೆ ನಮಗೋಸ್ಕರ. ಸೊ ನೋಡ್ಬೇಕು, ಟ್ರೈನ್ ಬಂದಮೇಲೆ ಅಂತೂ ಜಾಗನೂ ಇರೋಲ್ಲ ಅಂತ ಹೋಗೋಕ್ಕೆ. ಸೊ ಅದರಲ್ಲಿ ಹೋಗಿ ನನ್ನ ಬ್ಯಾಗ್ ಹೆಂಗೆ ಅಂತ ಅರೇಂಜ್ ಮಾಡ್ತೀನಿ ನೋಡ್ಬೇಕು ನಾನು. ಫುಲ್ ಜನ ಸಾಗರ ಇದೆ ಇವತ್ತಂದ್ರು. ಟ್ರೈನಲ್ಲಿ ಜಾಗ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ವಾಟ್ ಡು ಯು ಫೀಲ್ ಅಬೌಟ್ ಇಂಡಿಯಾ? India is beautiful. What do you feel about Indian cricketers? Definitely, I like Virat Kohli. Why not Sachin? Sachin is He's a god of cricket. You can't say like that because he played 16 almost. Yeah, so he can play also because he has experience. But Virat Kohli is not like that. Virat Kohli is amazing. Aggressive man. Yeah, genuine cricketer. Virat Kohli. His form is currently, I think, Sportsman. Yeah, definitely he is a really good cricketer. Even we Indians love Sri Lankan players like Sangakkara, Jayawardena, and Little Master, son of Murali. And left-handed batsman, weirdest batsman. Because I love cricket most. Do you watch Indian movies? Yeah, definitely. Indian movies. Yeah, Sri Lankan. I am Tamil. Definitely we are seeing Indian movies. Hindi movies, Kannada movies? Hindi movies. Only definitely Tamil movies. Hindi movies.
watching sometimes. Aditya Varma Invitation, I think. Did you watch KGF? KGF? Yeah, definitely KGF. KGF is from Karnataka, you know? Kannada industry. Yash. Yeah, yes. Nanna Hinnare. Very famous song. A.R. Rahman is most. He not sing, but definitely A.R. Rahman, you know, Indian. Very crazy. So I think Sri Lanka is the most expensive. How you manage? Yeah, I understand. Due to that crisis, even we face that issue. Very costly. But if someone came from USA and America, they don't face anything because they Asian feel is definitely they feel cheap. My Come friend, and visit Hampi. There are three You or know four- Hampi? Hampi, Stone Chariot. It's a historical place. If you come to India, do let me know. ಇದೆ ಕೊಲಂಬೋ ಟ್ರೈನ್ ಇದು. ಇವಾಗ ನೋಡಿ ಜನಗಳು ಹೆಂಗೆ ಹತ್ತಾರೆ ಅಂತೇಳಿ. ಫುಲ್ ಜನಸಾಗರ. ಶ್ರೀಲಂಕಾದಲ್ಲಿ ಎಷ್ಟು ಹೈಕ್ ಆಗಿದೆ ಅಂದರೆ ಪ್ರೈಸಿಂದು. ಒಂದು ಬೈಕ್ ಏನಾದರೂ ನೀವು ತೊಗೊಳಕ್ಕೆ ಹೋದರೆ ನಾರ್ಮಲ್ ಬೈಕ್ ಒಂದು 200cc ಬೈಕ್ ಅಂದರೆ ಪಲ್ಸರ್ NS 200 ಬಿಫೋರ್ ಕ್ರೈಸಿಸ್ ಇಟ್ ಈಸ್ 4.5 lakh. ಕ್ರೈಸಿಸ್ ಇಟ್ಟಾದಮೇಲೆ 25 lakh rupees ಅಂತೆ. 25 ಲಂಕನ್ ರುಪೀಸ್ ಒಂದು ಬೈಕು. ಸೊ 25 lakhಲ್ಲಿ ಒಂದು ಕಾರ್ ಬಂದ್ಬಿಡುತ್ತೆ ನಮ್ಮ ಇಂಡಿಯಾದಲ್ಲಿ. ಟ್ರೈನ್ ಬಂತು ಗುರು. This is second class? ಹೌದು, ರಿಸರ್ವೇಷನು. ಸೊ ಸೆಕೆಂಡ್ ಕ್ಲಾಸ್, ನಾನ್ ರಿಸರ್ವೇಷನ್ ಹಿಂದೆ ಇದೆ. ಸೊ ಹಿಂದೆ ಹೋಗೋಣ ಮನೆ. Why this Kolaveri? Yes. So why this Kolaveri song ಆಡ್ತಾ ಇದ್ದಾರೆ? Say Jai Sri Lanka. Jai Sri Lanka. Everyone. Jai Sri Lanka. Jai Sri Lanka. Jai Sri Lanka. ಸ್ವಲ್ಪ ಫ್ರೆಂಡ್ಸ್ಗಳು ಸಿಕ್ಕಿದ್ರಿಲ್ಲ ಶ್ರೀಲಂಕಾದಲ್ಲಿ, ಅವ್ರ ಜೊತೆ ಚಿಲ್ ಮಾಡ್ತಾ ಇದ್ದೀನಿ. ಸೊ ಮಜಾ ಅಂದ್ರೆ ಬರ್ತಾ ಇದ್ದೆ ಟ್ರೈನ್ ಜರ್ನಿಯಲ್ಲಿ. Why this Kolaveri song in Sri Lanka? ಇವನೇ ಚೆನ್ನಾಗಿ ಆಡೋದು. Hey, what is your name? ಇವನೇನು I'm Rasanga. ಪ್ರಸಂಗ. ಯಾವುದೋ ಊರಲ್ಲಿ ಯಾವುದೋ ಸ್ಟೇಷನಲ್ಲಿ ನಿಂತ್ಕೊಂಡು ಟ್ರೈನು. ಈ ಥರ ಇದೆ ಸ್ಟೇಷನ್. ಇನ್ನು ಯಾವುದು ಸೀನ್ರಿ ಬಂದಿಲ್ಲ, ಇಲ್ಲಾಂದರೆ ತೋರಿಸಿದೆ ನಿಮಗೆ. ಇವಾಗ ಇನ್ನೂ ಇಲ್ಲಿ ಆಡ್ತಾ ಇದ್ದಾರೆ ಸಾಂಗ್ಸ್.
ದಾರಿಯಲ್ಲಿ ಯಾವ್ಯಾವ ಸ್ಟೇಷನ್ ಬರ್ತಿದೆ ಅಲ್ಲಲ್ಲಿ ನಿಂದಿರ್ತಾ ಇದೆ. ಟ್ರೈನಲ್ಲಿ ನಿಮಗೆ ಭಾಳ ಜನ ಹಾಡಾಡೋರು ಸಿಗ್ತಾರೆ. ಸೊ ಇವಾಗ ನೀವು ನೋಡಿರ್ಬೇಕು, ಲಾಸ್ಟ್ ಆ ಕ್ಲಿಪ್ಪಲ್ಲಿ ಹಾಡಾಡ್ತಿದ್ರಲ್ಲ ಅವರೆಲ್ಲ ಶ್ರೀಲಂಕನ್ ಏರ್ಫೋರ್ಸಿಂದ ಅಂತೆ. ಸೊ ನನಗೆ ಗೊತ್ತಿದ್ದಿಲ್ಲ, ಅವ್ರು ಹೇಳಿದ್ರು ಆಮೇಲೆ. ಸೊ ಒಂದೊಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ಹೋಗಬೇಕಾದ್ರೆ ಸೈಕಾಗಿರೋ ಒಂದು ಸೀನ್ಗಳು ಸಿಗ್ತವೆ ನಿಮಗೆ, ಮೌಂಟೇನ್ಸ್ಗಳು ಸಿಗ್ತವೆ. ತೋರಿಸಿದ್ದೀನಿ ನಿಮ್ಗೆ. ಮೇ ಬಿ ಚಾನ್ಸ್ ಸಿಕ್ಕರೆ ಈ ಥರ ಒಂದು ಡೋರ್ಗೆ ನಿಂತ್ಕೊಳ್ಳಿ, ಯಾಕಂದರೆ ಡೋರಲ್ಲಿ ಫುಲ್ ಮಜಾ ಬರುತ್ತೆ ಟ್ರೈನ್ ಟ್ರಾವೆಲಿಂಗಲ್ಲಿ. ಸೊ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂತ ಹೇಳಿದ್ರೆ ನೀವು ಶ್ರೀಲಂಕಾಕ್ಕೆ ಬರಲೇಬೇಕು. ಶ್ರೀಲಂಕಾದ TC ಹೆಂಗಿರ್ತಾರೆ ಅಂತ ಹೇಳಿದ್ರೆ ಟಿಕೆಟ್ ಕಲೆಕ್ಟರ್. ಸೊ ಹೆಂಗಿರ್ತಾರೆ ನೋಡಿ.